ಕಮೆಂಟ್ ಭಾಳಷ್ಟು ಜನ ಮಾಡಿದ್ರಿ, ಅಕ್ಕ ನಿಮ್ದು ತೋರಿಸಿ ಮೆಮೊರೀಸ್ ಅಂತ ಹೇಳಿ. ಅಂದ್ರೆ ಡ್ಯಾನ್ಸ್ ಮಾಡ್ಲಕ್ಕೆ ಹೋಗ್ತಿದ್ದೆ ನಾನು 5ನೇ ಕ್ಲಾಸ್ನಾಗ 6ನೇ ಕ್ಲಾಸ್ನಾಗ ಬಳೆಗಾರ ಮಾಡ್ತಾರೆ ಗೈಸ್ ನನಗೆ ಬರೀ ಗ್ರೂಪ್ ಡ್ಯಾನ್ಸ್ ಸಿಂಗಲ್ ಡ್ಯಾನ್ಸ್ ಅದ ಗೈಸ್, ಬಟ್ ಗ್ರೂಪ್ ಡ್ಯಾನ್ಸ್ ತೋರ್ಸಲ್ಲ ನಾನು. ನಾನೇ ನೋಡಿಲ್ಲ, ತರಸ್ ನೋಡೋಣ. ನಾನೇ ನೋಡಿಲ್ಲ, ಅದು ಬಳೆಗಾರದ್ದು ನಾನು ನೋಡಿಲ್ಲ, ಖರೆ ಫೋಟೋನೇ ನೋಡಿಲ್ಲ ನಾನು. ಮೆಮೊರೀಸ್ನು ಏನು ಹೇಳಲ್ಲ ಮೆಮೊರೀಸ್ಗಳು, ಬಟ್ ನಿಮ್ಮ ಈ ಫೋಟೋ ಬಗ್ಗೆ ಅಷ್ಟೇ ಮಾತಾಡ್ತೀನಿ ನಾ. 1ನೇ ಫೋಟೋಯಿಂದ ಎಷ್ಟು ಫೋಟೋ ತೋರಿಸಲ್ಲ, ಅದು ಎಷ್ಟನೇ ಫೋಟೋ ನಿಮ್ಗೆ ಭಾಳ ಇಷ್ಟ ಆಯ್ತಲ್ಲ ಅದು ಕಾಮೆಂಟ್ ಹಾಕಿರಿ ಗೈಸ್. ಲಿಪ್ಟಿಕ್ ನೋಡನ್ರಿ ನಾ ಹೆಂಗ್ ಹಚ್ಕೊಂಡಿನಿ. ಈ ಫೋಟೋನು ಆ ಡ್ಯಾನ್ಸ್ ಇದೆ. ಕಲರ್ ನೋಡಿ ಗೈಸ್, ಕಲರ್ ಎಷ್ಟು ಖತರ್ನಾಕ್ ಅದ ಕಲರ್. ಝೂಮ್ ಮಾಡಿದ್ರೆ ಗೈಸ್ ನನಗೆ ಹಸೈ ಮಾಡ್ಬೇಕಂತ ಕೂತಾರ ಅವರು. ಇಲ್ಲ ಇಷ್ಟು ಖತರ್ನಾಕ್ ಆಗ್ಯಾರ ಹುಡುಗಿ ಮದುವೆ ಆಗಿ ನನಗೆ ಒಂಥರ. ಗೈಸ್ ನೋಡಿ ನಾನು ಎಲ್ಲಾ ಡ್ಯಾನ್ಸ್ ಈಗ ಸ್ವಲ್ಪ ಬೆಳಗಾಗ್ಯಾಳ. ಮೊದಲು ನೋಡ್ರಿ ಕಲರ್ ನೋಡ್ರಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾರದ ಇಲ್ಲಿ ಮನೆಯಿಂದನೇ ಗೈಸ್. ತಮ್ಮದೆಲ್ಲ ಟೈಟಲ್ ನೋಡ್ರಿಲ್ಲ. ಹೌದು, ಮೊನ್ನೆ ನಮ್ಮ ಕಾವ್ಯ ಜೊತೆ ನಮ್ಮ ತಂಗಿ ಜೊತೆ ವಿಡಿಯೋ ಮಾಡಿದ್ರು ನೋಡು. ಆ ಟೈಮ್ದಾಗ ನಮ್ಮದು ಮೆಮೊರೀಸು ಸಿಕ್ಕಾಪಟ್ಟೆ ಅದಾವ, ಅವನು ಹಂಚ್ಕೋತೀನಿ ಅಂತ ಹೇಳಿದ್ರು. ಸೊ ಅದನ್ನ ಇವಾಗ ಹಂಚ್ಕೊಳಕ ರೆಡಿ ಆಗ್ಯಾರ. ಕಮೆಂಟ್ ಭಾಳಷ್ಟು ಜನ ಮಾಡಿದ್ರಿ, ಅಕ್ಕ ನಿಮ್ದು ತೋರಿಸಿ ಮೆಮೊರೀಸ್ ಅಂತ ಹೇಳಿ. ಅದಕ್ಕೆ ಇವತ್ತು ಮಾಡ್ಬೇಕಂತೇಳಿ ರೆಡಿ ಆಗಿ. ಹೌದು ಗೈಸ್, ಅದ್ರ ಸಲುವಾಗಿ ಐತಲ್ಲ ಇವಾಗ ಪಡಬಡ ಅಂತ ಹೇಳಿ ಅವ್ರೆಲ್ಲ ಏನೇನು ಅದ ನೋಡು ಮೆಮೊರೀಸ್ಗಳು, ಅವೆಲ್ಲ ಕುಂತು ತೋರಿಸ್ಬೇಕಂತ ಹೇಳಿದ್ರೆ ರೆಡಿ ಆಗಿವಿ. ಈಗ ನಾನು ಸಿಕ್ಕಾಪಟ್ಟೆ ಮೆಮೊರೀಸ್ಗಳು ಅದಾವ ಗೈಸ್. ನಿಜ ಹೇಳ್ಬೇಕಂದ್ರೆ ಚಿಕ್ಕವನಿದ್ದಾಗ ಎಂತಾರಪ್ಪ ಇವರು ಓದ್ತಿದ್ರಲ್ಲ ಪ್ರತಿಭಾ ಕಾರಂಜಿಗೆ, ಅದು ಅಲ್ಲಿ ನಾನು 5ನೇ ಕ್ಲಾಸ್ 6ನೇ ಕ್ಲಾಸ್ ಏನೋ ಹೋಗಿನಿ. ಅಂದರೆ ಡ್ಯಾನ್ಸ್ ಮಾಡ್ಲಿಕ್ಕೆ ಹೋಗ್ತಿದ್ದೆ ನಾನು 5ನೇ ಕ್ಲಾಸ್ನಾಗ 6ನೇ ಕ್ಲಾಸ್ನಾಗ. ಬಳೆಗಾರ ಮಾಡ್ತಾರೆ ಗೈಸ್ ನನಗೆ ಬರೀ ಬಳೆಗಾರ ಆಗಿ ಹೋಗ್ಬಿಡ್ತದೆ. ಬಳೆಗಾರ ಫೋಟೋ ಅದಾವ ಗೈಸ್ ನನ್ನ ನಂತರ. ಸೊ ಅದ್ರದ್ದು ಏನಾದ್ರು ಬೇಕಾದ್ರೆ ನೀವು ಕಮೆಂಟ್ ಹಾಕಿರಿ, ನಂದು ಮೆಮೊರೀಸ್ಗಳು ನಿಮ್ಗೆ ತೋರಿಸ್ತೀನಿ ಗೈಸ್. ಅವಾಗ ಆ್ಯಂಡ್ ನಾನು ಚಿಕ್ಕಾಗಿನ ನಾನು ಸಣ್ಣಾಗಿದ್ದ ಫೋಟೋಗಳು ಸಿಕ್ಕಾಪಟ್ಟೆ ಅದಾವ, ಅವೆಲ್ಲ ನನ್ನ ಹತ್ರ ಅದಾವ. ಇವ್ರ ಹತ್ರ ಬರೀ ಈಗ ಅವರು ಡ್ಯಾನ್ಸ್ ಮಾಡಿದ್ದು ಅವು ಅಷ್ಟೇ ಅದಾವ ಫೋಟೋಸ್ಗಳು. ಸೊ ಗ್ರೂಪ್ ಡ್ಯಾನ್ಸ್ ಸಿಂಗಲ್ ಡ್ಯಾನ್ಸ್ ಅದ ಗೈಸ್, ಬಟ್ ಗ್ರೂಪ್ ಡ್ಯಾನ್ಸ್ ತೋರ್ಸಲ್ಲ ನಾನು. ಯಾಕಪ್ಪ ಅಂದ್ರೆ ಯಾರಿಗೆ ತೋರ್ಸಲ್ಲ ಗ್ರೂಪ್ ಡ್ಯಾನ್ಸ್ನಾಗ. ಗ್ರೂಪ್ ಡ್ಯಾನ್ಸಿನ ಫೋಟೋನೇ ತೋರ್ಸಲ್ಲ ನಾನು. ನಂದು ಸಿಂಗಲ್ ಇರೋದು ಅಷ್ಟೇ ತೋರಿಸ್ತೇನೆ, ಗ್ರೂಪ್ ಡ್ಯಾನ್ಸ್ ಬೇಡ. ನಂದು ಐತಲ್ಲ ಗೈಸ್, ನಂದು ಗ್ರೂಪ್ ಡ್ಯಾನ್ಸ್ ಅಲ್ಲಕ್ಕೆ ನಂದು ಇವರೇ ಹೆಣ್ಮಕ್ಳು 4-5 ಮಂದಿ ಹೆಣ್ಮಕ್ಳು ಇರ್ತಾರೆ. ನಡಬರ್ಗದ ಭಾಗ್ಯದ ಬಳೆಗಾರ ಬರ್ತಿದ್ದೆ ನಾನು. ಅದು ಮತ್ತು ಇನ್ನೊಂದಿಷ್ಟು ನಾನು ಸಿಕ್ಕಾಪಟ್ಟೆ ಮೆಮೊರೀಸ್ ಅದಾವೆ, ಚಿಕ್ಕಾಗಿನೋ ಮೆಮೊರೀಸ್ಗಳು. ಅವೆಲ್ಲ ನಿಮ್ಮನ್ನು ಹಂಚ್ಕೋಬೇಕಂದ್ರೆ ಕಮೆಂಟ್ ಹಾಕ್ರಿ. ನಮ್ಮದು ಬೇಕಾದ್ರೆ ನಿಮ್ಮ ಇವ್ರದ್ದು ಹಾಕಿದ್ರೆ ಕಮೆಂಟ್ ಅವ್ರು ಮಾಡಕತ್ತಾರೆ. ನೆಕ್ಸ್ಟ್ ನಮ್ದು ಏನಾದರೂ ಬೇಕಾದ್ರೆ ಕಮೆಂಟ್ ಹಾಕಿರಿ ಮಾಡೋಣ. ಇವಾಗ ನಾನೇ ನೋಡಿಲ್ಲ, ಅದು ಬಳೆಗಾರದ್ದು ನಾನು ನೋಡಿಲ್ಲ, ಖರೆ ಫೋಟೋನೇ ನೋಡಿಲ್ಲ ನಾನು. ನಮ್ಮ ಹತ್ರ ಎಲ್ಲ ಸ್ಟೋರ್ ಮಾಡಿ ಇಟ್ಟಿವಿ. ನೋಡಮ್ಮ ಒಂದ್ಸರಿ, ನಾನೇ ನೋಡ್ತೀನಿ. ಫಸ್ಟ್ ನಾನು ನೋಡ್ತೀನಿ, ಆಮೇಲೆ ಬೇಕಾದರೆ ವಿಡಿಯೋ ಮಾಡಿ. ಓಕೆ ಗೈಸ್, ತೋರಿಸ್ತೀವಿ ಅಂತ ನಿಮಗೂ ತೋರಿಸ್ತೀವಿ ಅಂತ ಅವ್ರಿಗೂ ತೋರಿಸ್ತೀವಿ ಅಂತ. ಅವು ಊರಾಗ ಅದಾವ. ನೆಕ್ಸ್ಟ್ ಟೈಮ್ ಐತಲ್ಲ ನಮ್ಮ ತಂಗಿ ಬರುತ್ತೆ 2-3 ಡೇಸ್ ಒಳಗೆ ಬರ್ತಾರೆ. ಅವಾಗೈತಲ್ಲ ಬರುವಾಗೈತಲ್ಲ ತೊಗೊಂಬ ಅಂತ ಹೇಳ್ತೀನಿ ಅವು ಫೋಟೋಸ್ಗಳೆಲ್ಲ. ಓಕೆ ಗೈಸ್, ಇವಾಗ ಐತಲ್ಲ ಶುರು ಮಾಡೋಣಂತ. ಓಕೆ, ನೀವು ರೆಡಿ ಇದೀರಿ? ರೆಡಿ ಯಾರಿ ಸ್ವೀಟಿ ನೋಡು, ಅದು ಎಡ್ಸೆಟ್ ನೋಡಕತ್ತಿಲ್ಲ ಗೊತ್ತಕ್ಕೆ. ಈ ಕಡೆ ಇಲ್ಲಿ ಕೂತಾಳು ಸ್ವೀಟಿ ಹಿಂದೆ ಹೋಗ್ಯಾರ. ಸ್ವೀಟಿ ಆ ಸೈಡ್ ಹೋಗಿದ್ರು, ಬಾಗಲಾಗಿ ಕರ್ಕೊಂಬಂದು ಅಮ್ಮ ಲಾಲು ಬೇಕು ಬಂದ್ಕಾಗ ಈ ಸೈಡ್ ಬಿಡತ್ತೀನಿ ತಳಿಗ ಸ್ವೀಟಿ ಬಿಡಲ್ಲ ನಾವು. ಲೆಟ್ಸ್ ಗೋ ಗೈಸ್, ಹೋಗೋ ಇವಾಗ ಇಲ್ಲಿ ಹೋಗೋದಿಲ್ಲ ಮನೆ. ಇವಾಗ ತೋರಿಸ್ತೀನಿ ಅಂತ ನಿಮಗೆ. ಕಿಲಿಕಿಲಿಗ ಬಾಲ ನೋಡಿ ಅಲ್ಲಿ ಕಿಟಕಿ ತೆಗಿಬೇಕಂತ ಒದ್ದಾಡಕತ್ತಾಳಕಿ. ಓಕೆ ಗೈಸ್, ಬನ್ನಿ ಸ್ಟಾರ್ಟ್ ಮಾಡೋಮಂತ ವ್ಲಾಗ. ಇವ್ರದೆಲ್ಲ ಮೆಮೊರೀಸ್ ಏನೇನದ ಎಲ್ಲ ತೋರಿಸ್ತೀನಿ ಅಂತ ಗೈಸ್. ನಿಜ ಹೇಳ್ಬೇಕಂದ್ರೆ ಇವ್ರು ಚಿಕ್ಕಾಗಿನ ಇವರು ಆ ಡ್ಯಾನ್ಸ್ ನನ್ನ ಫೋಟೋಗಳು ನೋಡ್ರೆ ಸಿಕ್ಕಾಪಟ್ಟೆ ಬರ್ತದ. ಅಷ್ಟು ಖತರ್ನಾಕ್ ಅದ ಗೈಸ್, ಭಾಳ ಅಸಹ್ಯ ಅದ. ನಿಜ ಹೇಳ್ಕೊಂಡು ಭಾಳ ಅಸಹ್ಯ ಅದ. ಇಲ್ಲ ಗೈಸ್, ಚಿಕ್ಕ ವಯಸ್ಸಿನಾಗೆ ಇವನಿಗೆ ತೋರಿಸಿದ್ರೆ ಈಗ ನಾ ಏನ ಅವಾಗ ಚೇಂಜ್ ಆಗೀನಿ. ಬಟ್ ಇವ್ರಂತರೂ ಒಂದು ತಿಂಗಳದಾಗ ಚೇಂಜ್ ಆಗ್ತಾರ. ಫಸ್ಟ್ 1 ತಿಂಗಳು ಬ್ಯಾಕ್ ಇದ್ದಿದ್ದಂಗ ಮತ್ತೆ ನೆಕ್ಸ್ಟ್ ಮುಂದಿನ ತಿಂಗಳು ಹಂಗಿರಲ್ಲ ಅವರು. ಅದಕ್ಕೆ ಗಂಡ್ಮಕ್ಳು ಅಂತಾರ.
ಹೆಣ್ಮಕ್ಳು ಒಟ್ಟ ಚೇಂಜ್ ಆಗಲ್ಲ ಗೈಸ್, ಬಾಯ್ಸ್ ಚೇಂಜ್ ಆಗ್ತಾರೆ ಆಲ್ಮೋಸ್ಟ್. ನೀವು ನೋಡಿರ್ಬೋದು ನಿಮ್ಮ ಫ್ರೆಂಡ್ ಸರ್ಕಲ್ದಾಗ ಇರ್ಬೋದು, ಎಲ್ಲ ಇರ್ಬೋದು. ಬಾಯ್ಸ್ ಆಲ್ಮೋಸ್ಟ್ ಚೇಂಜ್ ಆಗಲ್ಲ. ಅಲ್ಲ, ಬಾಯ್ಸ್ ಆದಷ್ಟು ಭಾಳ ಚೇಂಜ್ ಆಗ್ತಾರೆ. ಲೇಡೀಸ್ ಗರ್ಲ್ಸ್ ಚೇಂಜ್ ಆಗಲ್ಲ. ಇವರು 10th ಒಳಗೆ ಫಸ್ಟ್ ಪೀಸ್ ಒಳಗೆ ಹೆಂಗಿದಾರೆ ಹಂಗೆ ಅದಾರ. ಬಟ್ ಸ್ವಲ್ಪ ಹೈಟ ವೇಟ್ ಅಟ್ಟೆ ಹೆಚ್ಚಿಗೆ ಆಗ್ಯದ. ಹಂಗೆ ಅಂದ್ರೆ ಮತ್ತೆ ಹಂಗೆ ಏನು 10th ಪೀಸ್ ಇದೆ. ಹೈಟ ವೇಟ್ ಅಟ್ಟೆ ಹೆಚ್ಚಿಗೆ ಆಗ್ಯದ. ಸ್ವಲ್ಪ ಬೆಳಗ್ಗೆ ಬೆಳ್ಳಗೆ ಬೆಳಚಿಕೆಗಳ ಸ್ವಲ್ಪ ಇಲ್ಲ ಜಾಸ್ತಿ ಏನಿಲ್ಲ. ಅವಾಗ ಸ್ವಲ್ಪ ಬಿಸ್ಲಾಗ ಕಾಳು ಹೊಟ್ಟಿರ್ತಿದ್ದೆ, ಸಡಕ್ಕಿದ್ದೆಲ್ಲ ಮತ್ತೆ ಬಿಸ್ಲಾಗ ಎತ್ತಾಗ್ತಿದ್ದೆ. ಮನೆಗೆ ಶುರು ಮಾಡಮಂತ ಅವ್ರದ್ದು ಮೆಮೊರೀಸ್ಗಳು ನೋಡುವ. ಬಟ್ ನಾ ನೋಡಮಂತ ಮನೆಗೆ ಅವ್ರಿಗೆ ನನಗೆ ಅಷ್ಟೊಂದು ನೆನಪಿಲ್ಲ ಅವಾಗಿಂದು. ಅಂದರೆ ಅವರು ಇದು ಮಾಡಿದ್ರಲ್ಲ ಪ್ರತಿಭಾ ಕಾರಂಜಿ ಅದು ಹೋದಾಗ ಅವ್ರದ್ದು ನೆನಪಿಲ್ಲ ನನಗೆ. ಸೊ ಅವ್ರ ಮೆಮೊರಿ ನೋಡಮಂತ ನಾವು ಕೇಳಮಂತ. ನೀವು ಕೇಳ್ರಿ. ನಾನು ಕನ್ನಡ ನೋಡಿ ಅವಾಗ, ಬಟ್ ನೆನಪಾರಿ ನೀವು ಇವಾಗ. ಅದಕ್ಕೆ ಲೆಟ್ಸಿ ಏನಾಗುತ್ತೆ ಅನ್ನೋದು ನೋಡುವ ಬನ್ನಿ ಗೈಸ್. ಇವಾಗ ಸ್ಟಾರ್ಟ್ ಮಾಡ್ತೀನಂತೆ. ಲೆಟ್ಸ್ ಗೋ ಗೈಸ್. ಇವಾಗ ಎಲ್ಲ ಹೇಳ್ಬೇಕಂತೇಳಿ ಕುಂತೀನಿ. ನಂದು ಎಲ್ಲ ಮೆಮೊರೀಸ್, ಓಲ್ಡ್ ಮೆಮೊರೀಸ್ ಎಲ್ಲ ತೋರಿಸ್ಬೇಕಂತ ಹೇಳಿ ಕುಂತೀವಿ. ಇವಾಗ ನಂದು ಓಲ್ಡ್ ಮೆಮೊರೀಸ್ ಎಲ್ಲ ತೋರಿಸ್ಬೇಕಂತ ಹೇಳಿ ಕುಂತೀನಿ. ಎಲ್ಲ ಫೋಟೋಸ್ಗಳು ಒನ್ ಬೈ ಎಲ್ಲ ಇಟ್ಕೊಂಡಿನಿ. ಸಣ್ಣಕ್ಕೆ ಹಿಡಿದ ಎಲ್ಲಿ ತನ ಅದ ಅಲ್ಲಿ ಇಲ್ಲಿ ತೋರಿಸ್ಬೇಕಂತೇಳಿ ಕುಂತೀವಿ. ನಮ್ಮ ಕ್ರೇಜಿಯವರು ನಡ್ಬರ್ಕ್ ಮಾತಾಡ್ತಾರೆ. ನಮ್ದೇನ್ರಿ ಒಂದು ಸ್ವಲ್ಪ ಮೆಮೊರೀಸ್ ಗೊತ್ತಿದ್ರೆ ಹೇಳ್ತಾರೆ ಹಂಗೆ ಜರ ಅವರು. ಮೆಮೊರೀಸ್ನು ನಾವೇನು ಹೇಳಲ್ಲ ಮೆಮೊರೀಸ್ಗಳು, ಬಟ್ ನಿಮ್ಮ ಈ ಫೋಟೋ ಬಗ್ಗೆ ಅಷ್ಟೇ ಮಾತಾಡ್ತೀನಿ ನಾ. ಅದೇ ನನ್ನ ಫೋಟೋಸ್ದೇ ಅವಾಗ ಮಾಡಿದ್ದೆ. ಫೋಟೋ ನೋಡಿದ್ರೆ ಗೈಸ್ ನಗು ಬಾರ್ಸ ನಮ್ಗೆ. ನನ್ ಫೋಟೋ ಹಿಡ್ಕೊಂಡ್ ಕೂತಾರ. ನೀವೇ ಹೆಂಗಂದ್ರೆ ತೋರಿಸ್ಲಿ ಬೇಡ ಇವಾಗ ನನ್ ಫೋಟೋ ಕಾಯಿಸ್. ನೀವು ಏನು ಅನ್ಕೋಬೇಡಿ, ಮತ್ತ ನಗ್ಬೇಡ್ರಿ ಕೊಂತ ಅಂದ್ರೆ ಎಂಜಾಯ್ ಮಾಡ್ರಿ. ಚಿಕ್ಕವರಿದ್ದ ಹೆಂಗಿರ್ತಾರಲ್ಲ ಅದು ಫೋಟೋಗಳದಾವ ಗಾಯ್ಸ್. ಚಿಕ್ಕವ್ರು ಇದ್ದಂಗೆ ದೊಡ್ಡವ್ರಾದ್ರೂ ಹಂಗೆ ಇರ್ಬೇಕಾ? ಚಿಕ್ಕವಿದ್ದಾಗೆ ಚಂದ ಇದೆಯಪ್ಪ. ನಾ ಚಿಕ್ಕವಿದ್ದಾಗೆ ಚಂದ. ಚಿಕ್ಕವಿದ್ದಾಗ ಇವ್ ನೋಡಿದ್ರ ಗೈಸ್, ಚಿಕ್ಕವರೇ ಬೇರೆ, ದೊಡ್ಡವ್ರಾಗ್ತಾ ಮತ್ತ ಚೇಂಜ್ ಆಗ್ತಾರ ಮನುಷ್ಯರೇನ್ ಹಂಗೆ ಇರ್ತಾರೆ ಗೈಸ್. ನಾನು 10th ಇದ್ದಾಗ ಫೋಟೋ ನೋಡಿದ್ರೆ ಅಂದ್ರೆ ನೀವು ತೀರಾ ಇವ್ರ ಸ್ವಲ್ಪ ಮನ್ಸಲ್ಲ. ನಾ ಇನ್ನ ಸ್ವಲ್ಪರೇ ಅನ್ನಿಸ್ತೀನಿ. ಇವ್ರು ಏನೋ 10th ಬಿಡಿ ಗೈಸ್. 2 years ಬ್ಯಾಕ್ ಇನ್ ಫೋಟೋಸ್ ನೋಡಿದ್ರೆ ಇವ್ರಂತ ಅನ್ಸಲ್ಲ ಖರೆ ಹೇಳ್ಬೇಕಂದ್ರೆ. ಚೇಂಜ್ ಆಗಿ ಹಂಗೇನು ಪುಷ್ಪ ಗೈಸ್. ಇವಾಗ ಸ್ಟಾರ್ಟ್ ಮಾಡ್ತಾರಂತ ಒನ್ ಬೈ ಒಂದೊಂದು ಫೋಟೋಗಳು ತೋರ್ಸ್ಕೊಂಡು ಹೋಗ್ತಾರ ನೋಡ್ರಿ. ಅಂಡ ಒಂದು ಫೋಟೋ ಐತಲ್ಲ ಇಲ್ಲಿ ಸೈಡ್ ಹಾಕಿರ್ತೀನಿ, ಇಲ್ಲಿ ಫೋಟೋ ಸೈಡ್ ಹಾಕಿರ್ತೀನಿ, ಅದ್ರಾಗ ನೋಡ್ರಿ ಹೇಳ್ಕೊತ ಹೋಗ್ತಾರ ಅದ್ರ ಬಗ್ಗೆ ಮೆಮೊರಿ. ಲೆಟ್ಸ್ ಸ್ಟಾರ್ಟ್. ಓಕೆ. ಫಸ್ಟ್ ಫೋಟೋ ಇದು ನಾನು 4th ಸ್ಟ್ಯಾಂಡರ್ಡ್ ಇದ್ದಾಗ ಮಾಡಿದ್ದೆ ಡ್ಯಾನ್ಸ್. ನಾನು ಅದು ಯಾವ ಡ್ಯಾನ್ಸಪ್ಪ ಅಂದರೆ ನಿಮ್ಗೆ ತೋರಿಸ್ತೀನಿ ರೀ. ಇದು ನೋಡಿ, 26 ಜನವರಿಗೆ ಮಾಡಿದ್ದೆ ಇದು ನಾನು. ಯಾವ ಡ್ಯಾನ್ಸ್ ಅಂದರೆ ಅದು ಏ ದುನಿಯಾ ಏಕ ದುಲ್ಹನ್ ಏ ಮೇರಾ ಇಂಡಿಯಾ ಅನ್ನೋ ಸಾಂಗ್ ಮೈ ಇಂಡಿಯಾ. ಅದಕ್ಕೈದಲ್ಲಿ ನಡಬರ್ಕಾಯಿ ಕುಣಿತಿದ್ರಿ ಇವರು. ನಾ ಇದು 4th ಸ್ಟ್ಯಾಂಡರ್ಡ್ ಇದ್ದಾಗ, ಇದು 4th ಸ್ಟ್ಯಾಂಡರ್ಡ್ ಇದ್ದಾಗ ಇದು ಮಾಡ್ತಿದ್ದೆ. ನಮ್ಮ ಮೇಡಮ್ ಇದೆಲ್ಲ ಹಿಂದಿಂದೆಲ್ಲ ಜೆಂಡಾಗಳದು 26 ಜನವರಿ ಎಲ್ಲ, ಅದಕ್ಕೆ ಎಲ್ಲ ಹಿಂದೆಲ್ಲ ಇಂಡಿಯನ್ ಫ್ಲಾಗ್ ರೆಡಿ ಮಾಡಿ ನಮ್ಮ ಮೇಡಮ್ ಅವರೇ ಕೈಲೇ ಮಾಡ್ಕೊಂಬಂದು ನನಗೆ ಹಾಕಿದ್ರು. ದೋತ್ರ ದೊಡ್ಡವ್ರು ಹಾಕೋತಾರಲ್ಲ ತತ್ತಗಳು, ಅದು ದೋತ್ರ ಮತ್ತಂದ್ರೆ ಬನಿಯನ್ ಹಾಕೊಂಡೇನಿ. ಮತ್ತೆ ಇದು ಅದು ಬನಿಯನ್ ಮೇಲೆ ಅದೆಲ್ಲ ಕೈಲೇ ಮಾಡಿದ್ದೆ. ಅದು ನಡ್ಬರ್ಕ್ ಇಂಡಿಯಾ ಅಂತೇಳಿ, ಮತ್ತೆ ಕೇಸರಿ ಬಿಳಿ ಹಸಿರು ಅಂತೇಳಿ. ಆ ಟೈಮ್ದಾಗ ನಮಗೂನೈತೆ ಪಿರಮಿಡ್ ಮಾಡಿಸ್ತಿರೋಡು ಅದ್ರಾಗೈತಲ್ಲ, ನನಗೊಂದು ಪಾರ್ಟ್ ಕೊಟ್ಟಿದ್ರು. ಅವಾಗ ನನಗೊಂದು ಮಾಡಿಸ್ಕೊಟ್ಟಿದ್ರು. ಅದು ನೆನಪದ ನನಗೆ. ಪಿರಮಿಡ್ದವ್ರಿಗೂ ಸೇಮ್ ಮಾಡಿಸಿದ್ರು. ನನಗ ಇಂಡಿಯನ್ ಡ್ಯಾನ್ಸ್ ಇತ್ತಲ್ಲ, ಅದಕ್ಕೆ ಇದು ಬನಿಯನ್ ಹಾಕಿ ಸೇಮ್ ಮಾಡಿಸಿದ್ರು. ಹೆಂಗ ಅನಿಸ್ತ ಕಮೆಂಟ್ ಮಾಡ್ರಿ ಗೈಸ್. ಅಂಡ್ ಹಾಫ್ ಕಟಿಂಗ್ ಒಂದ್ ಫೋಟೋ ತೋರಿಸ್ತೀನಲ್ಲ, ನಿಮ್ಗೆ ಎಷ್ಟನೇ ಫೋಟೋ ಇಷ್ಟ ಆಗ್ತದ ಅದು ಕಮೆಂಟ್ ಮಾಡಿ. ಇದು ಒಂದೇ ಫೋಟೋ ನೋಡಿ. ಒಂದೇ ಫೋಟೋ ಇಂದ ಎಷ್ಟು ಫೋಟೋ ತೋರಿಸಲ್ಲ, ಅದು ಎಷ್ಟನೇ ಫೋಟೋ ನಿಮ್ಗೆ ಭಾಳ ಇಷ್ಟ ಆಯ್ತಲ್ಲ ಅದು ಕಾಮೆಂಟ್ ಹಾಕ್ರಿ ಗೈಸ್. ಲಿಪ್ಟಿಕ್ ನೋಡನ್ರಿ ನಾ ಹೆಂಗ್ ಹಚ್ಕೊಂಡಿನಿ. ನಾ ಹಚ್ಕೊಂಡಿಲ್ಲ, ರೆಡಿ ಮಾಡ್ಯಾರ ನನಗೆ. ಬಾಯ್ ತುಂಬ ನಿಪ್ಟಿಕ್, ಬಾಯ್ ತುಂಬ ನಿಪ್ಟಿಕ್. ನೆಕ್ಸ್ಟ್ ಫೋಟೋಗೆ ಹೋಗಮಂತ ಬನ್ನಿ. ನೆಕ್ಸ್ಟ್ ಫೋಟೋನ ಅದಕ್ಕೆ ಸಂಬಂಧಪಟ್ಟಂತೆ. ಇದು ನಮ್ದು ಪ್ರೈಮರಿ ಮೇಡಮ್. ಇವರು ನನ್ಗಂದ್ರೆ ಸಿಕ್ಕಾಪಟ್ಟೆ ಫೇವ್ರೇಟ್ ಇವ್ರು ಗೈಸ್. ಇದು ಈ ಫೋಟೋನು ಆ ಡ್ಯಾನ್ಸ್ ಇದೆ. ಇವರು ನಮ್ಮ ಮೇಡಮ್ ಅವರು, ಪ್ರೈಮರಿ ಮೇಡಮ. ನಾ 4th ಸ್ಟ್ಯಾಂಡರ್ಡ್ ಇದ್ದಾಗ. ಇದು ನಮ್ದು ನನಗೆ ಈ ಮೇಡಮ್ ಅದರೆಲ್ಲ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ರು. ನಿಜ ಹೇಳ್ಬೇಕಂದ್ರೆ ಭಾಳ ಇಷ್ಟಪಡ್ತಿದ್ರು ಇವ್ರು ನನಗೆ. ಎಲ್ಲದಕ್ಕೂ ಡ್ಯಾನ್ಸಿಗೆ ಮುಂದೆ ತರ್ಸೋರೆ ಇವ್ರೆ ನನಗೆ.
ನಾವು ಬರೀ ಕೆಟ್ಟ ಉಡಾಳ ಅನ್ಕೊಂಡ್ಬಿಟ್ಟಿದ್ರು ಎಲ್ಲರೂ. ಇವ್ರ ಮೇಡಮ್ ಅವ್ರು ನನ್ನ ಜೊತೆ ತಗೊಂಡಿದ್ದನು ಫೋಟೋ ಇದು. ಎಲ್ಲ ರೆಡಿ ಮಾಡಿದ್ರೆ ಅವರೇ ಮೇಡಮ್ ಅವರು. ನನಗೆ ರೆಡಿ ಮಾಡಿದ್ದದೆ ಎಲ್ಲ ಈ ಮೇಡಮ್. ಹಿಂದಿಂದದೆಲ್ಲ ಐತಲ್ಲ ಎಲ್ಲ ರೆಡಿ ಮಾಡಿದ್ದು ಇವರೇ ಮೇಡಮ್ ಅವರು. ಇದು ಆ ಬನಿಯನ್ ಮೇಲೆ ಹಾಕಿದ್ದು ಎಲ್ಲ ಇವರೇ ಮೇಡಮ್. ಹ್ಮ್ ಕಾಲಾಗ ಗೆಜ್ಜೆ ಹಾಕೊಂಡು ಗೈಸ್ ಎಷ್ಟು ಸಣ್ಣಕ್ಕಿದ್ದೆ ಅನಿಸ್ತದ ನೋಡಿ. ಸಣ್ಣವ್ರೆ ಅನಿಸ್ತದ. 4th ಸ್ಟ್ಯಾಂಡರ್ಡ್ ಅದು ನಂದು. ಕಲರ್ ನೋಡಿ ಗೈಸ್, ಕಲರ್ ಎಷ್ಟು ಖತರ್ನಾಕ್ ಅದ ಕಲರ್. ಝೂಮ್ ಮಾಡಿದ್ರೆ ಗೈಸ್ ನನಗೆ ಅಸಹ್ಯ ಮಾಡ್ಬೇಕಂತ ಕೂತಾರ ಅವರು. ಮಾಡಿದ್ರಲ್ಲ. ನೆಕ್ಸ್ಟ್ ಫೋಟೋಗೆ ಹೋಗೋಣ ಬನ್ನಿ ಗೈಸ್. ನೆಕ್ಸ್ಟ್ ಅದೇ ಸಂಬಂಧಪಟ್ಟಂತೆ ಫೋಟೋ. ಅದೇ ಡ್ಯಾನ್ಸ್ ಇಂದೆ ಬಟ್ ಡ್ಯಾನ್ಸ್ ಮಾಡಾಕತ್ತಿದ್ದು ನೋಡಿ. ಇದು ನಂದು ಈ ಡ್ಯಾನ್ಸ್ ಮಾಡಾಕತ್ತಿದ್ದು ಗೈಸ್. ಇದು ನೋಡಿ ಡ್ಯಾನ್ಸ್ ಮಾಡಾಕತ್ತಿದ್ದು ನಾನು. ಇಲ್ಲಿ ಹಾಕಿರ್ತೀನಿ ನೋಡ್ಕೊಂಡು. ನಾನು ಹಿಂದ್ಗಡೆ ಇರೋರೆಲ್ಲ 7th 8th ದವರು. ನಾ ಒಬ್ಬಾಕಿನೇ 4th ಸ್ಟ್ಯಾಂಡರ್ಡ್. ಫಸ್ಟ್ ನನಗೆ ನಿಂದಿರ್ಸ್ಯಾರ ಇಲ್ಲಿ ಮುಂದ್ಗಡೆ. ಅವರೆಲ್ಲ ಹಿಂದ್ಗಡೆ ಇರೋ ಅಕ್ಕಗಳು 7th ದವರು 8th ದವರು. ನಾ 4th ಇದ್ದೆ ಅವಾಗ. ಡ್ಯಾನ್ಸ್ ಸರಿ ಮಾಡ್ತಿದ್ದೆ ಗೈಸ್. ನಾನು ನಿಜ ಹೇಳ್ಬೇಕಂದ್ರ ಎಷ್ಟು ನನಗೆ ನೋಡಕ್ ಅಸಹ್ಯ ಅನ್ನಿಸ್ಲಾಗತ್ತದ. ಅಸಹ್ಯ ಅಲ್ಲ, ಆ ತರ ಅಲ್ಲ, ಇಷ್ಟಿದೆ ಹೆಂಗ್ ಮಾಡಿರ್ತಿದ್ದೇನ ಅಂತ ಆ ತರ. ಏನಾದ್ರೆ ಹೇಳ್ತೀರ? ನೆನ್ಪಿದೆ? ನೀ ಬಂದಿದ್ದಿಲ್ಲ ಇದಕ್ಕೆ? ನಾನು ಇದ್ದೆ ಮತ್ತೆ, ಬಟ್ ಎಲ್ರಿ ಇದೇನೆ ಅಂತ ಹೋಗ್ಬೇಕು. ನಾ ನೀ ಆ ಕಡೆ ಹಿಂದ್ಗಡೆ ನನಗೂ ನಿಂತ ಬನಿಯನ್ನ ಕುಂದಿರ್ಸಿದ್ರಿ ಕಳ್ಳ ಏನಿಗೆ ಅದು ನೆನಪಂತ. ಹೌದು ಗೈಸ್, ನಾನು ಪಿರಮಿಡ್ ಮಾಡೀನಿ, ಬಟ್ ಅದು ಪಿರಮಿಡ್ ಫೋಟೋ ಇಲ್ಲ. ಬಾಯ್ಸಿಗೆ ಗರ್ಲ್ಸಿಗೆ ಇಬ್ಬರಿಗೆ ಸೇರ್ ಮಾಡಿಸ್ತಿದ್ರು ನೋಡ. ಅಂದ್ರೆ ಬಾಯ್ಸಿಗೆ ಗರ್ಲ್ಸಿಗೆ ಅಂದ್ರೆ ಆತರ ಅಲ್ಲ. ಈ ಕಡೆ ಒಂದ್ ಬಾಯ್ಸ್ ಟೀಮ, ಈ ಕಡೆ ಒಂದ್ ಗರ್ಲ್ಸ್ ಟೀಮ. ಇಬ್ಬರಿಗೆ ಆ ಕಡೆ ಬಾಯ್ಸ್, ಈ ಕಡೆ ಗರ್ಲ್ಸ್. ನಾನು ಅವಾಗ ತೆಳ್ಳಗ ಸಣ್ಣಕ್ಕಿದ್ದೆಲ್ಲ. ನನಗೂ ಪಿರಮಿಡ್ದಾಗ ಕರ್ಕೊಂಡಿದ್ರು. ನಾ ಟಾಪ್ ಅಲ್ಲಿ ನಿಂದ್ರಕ್ಕೆ ಹಿಂಗೆ ಫ್ಲವರ್ ಅದ್ ಹಿಂಗ ಏನ್ರಿ ಮಾಡೋದದ ಇತ್ತಂತ ತಿಕ್ಕೋರ್ ಹಿಂಗ್ ಕೈ ಎತ್ತದಿತ್ತಂದ್ರೆ ನನಗ್ ಮಿಡಲ್ಲ ಕೈ ಮೇಲೆ ನಿಂದ್ರಿಸ್ತಿದ್ರು. ಬಾಳ್ ಪಿರಮಿಡ್ ನಾನು ಮಾಡೀನಿ ಪಿರಮಿಡ್, ಬಟ್ ಅದು ಫೋಟೋಸ್ಗಳು ತೆಗ್ದಿಲ್ಲ. ಹತ್ರ ಭಾಳ ಗೈಸ್ ಫೋಟೋ ಅಂದ್ರೆ ಪಿರಮಿಡ್ ಇಲ್ಲ. ಬಟ್ ನಾನು ಬೇರೆದು ಫೋಟೋಸ್ ಒಂದೇ ಡ್ಯಾನ್ಸಿನ ಒಂದೇ ನಂದು. ಉಳಿದಿದ್ದೆಲ್ಲ ನನ್ನ ಪರ್ಸನಲ್ ಫೋಟೋಸ್ಗಳು ಅವೆಲ್ಲ ತೋರಿಸ್ತೀನಿ. ನೀವು ಹೆಂಗಿದ್ದೇನೋ ತೋರಿಸ್ತೀನಿ ಚಿಕ್ಕವಿದ್ದ. ಇವ್ರದ್ದು ಅಂತ ನೋಡಿ ನನಗೆ ಇಷ್ಟ ಇದು ಮಾಡ್ತಾರಲ್ಲ, ಇವ್ರದ್ ನೋಡಿದ್ರೆ ಅಂದ್ರೆ ನೀವು ನಿಮ್ ಕ್ರೇಜಿ ಅವ್ರ ಅಂತೇಳಿ ನಂಬದೇ ಇಲ್ಲ. ಗೈಸ್ ನಾವು ಊಟದಾಗಿಂದ ಕ್ಯೂಟ್ ಇದ್ರಿ. ನೀವು ಟೆನ್ಷನ್ ತಗೋಬೇಡ್ರಿ. ನೀವು ಕಾಮೆಂಟ್ ಹಾಕ್ರಿ, ಮಾಡಿ ತೋರಿಸ್ತೀನಿ ಅಂತ ಅವಾಗ ನೋಡುವಂತ ನೀವು. ನೆಕ್ಸ್ಟ್ ಫೋಟೋಗೆ ಹೋಗೋ. ನೆಕ್ಸ್ಟ್ ಫೋಟೋ ಇದನ್ನು 4th ಸ್ಟ್ಯಾಂಡರ್ಡ್ ಇದ್ದಾಗೆ. ಇದನ್ನು 4th ಸ್ಟ್ಯಾಂಡರ್ಡ್ ಇದ್ದಾಗೆ. ಇದನ್ನು 4th ಸ್ಟ್ಯಾಂಡರ್ಡ್ ಇದ್ದಾಗೆ. ಆ ಡ್ಯಾನ್ಸ್ ಮುಗಿಸಿ ಈ ಡ್ಯಾನ್ಸಿಗೆ ರೆಡಿಯಾಗಿ ಈ ಡ್ಯಾನ್ಸ್ ಮಾಡಿದ್ದೆ. ಇದು ಸ್ಕೂಲ್ ಮುಂದೆ ಮಾಡಿದ್ದು. ಇದನ್ನು ನಮ್ ಕಾವ್ಯರ್ ಜೊತೆ ಮಾಡಿದ್ದೆ ನೋಡಿ. ಪ್ರತಿಭಾ ಕಾರಂಜಿದಾಗ ಮಾಡಿದ್ದೆ ಅದು ನಮ್ ಕಾವ್ಯರ್ ಜೊತೆ. ಇದು ಸ್ಕೂಲ್ ಮುಂದೆ ಮಾಡಿದ್ದು. ಸೇಮ್ ಸಾಂಗ್, ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ. ಅದ್ ಲೆಹಂಗಾ ಹಾಕೊಂಡು ಗುಂಗಟ್ ಹಾಕೊಂಡು ಅವಾಗಾರ ಫಿಕ್ಸ್ ಗೈಸ್. ಏನೇ ಡ್ಯಾನ್ಸ್ ಇರ್ಲಿ ಗುಂಗಟ್ ಅಂತ ಫಿಕ್ಸ್. ನಮ್ ಮೇಡಮ್ಗಳು ಗುಂಗಟ್ಗಳು ಹಾಕಿಸ್ತಿದ್ರು. ಬೆಕ್ಕ ಡ್ಯಾನ್ಸ್ ಎಲ್ಲಾಗ ಗುಂಗಾಟ್ ಬೇಕಿತ್ತು ಕಾಲದಾಗ. ಈ ಗುಂಗಾಟ್ ಅಂತೂ ಬಾಳ ಫೇಮಸ್ ಆ ಟೈಮ್ದಾಗ. ಇಲ್ಲಿ ಹಿಂದ್ ಕೂತಾರ ನೋಡ್ರಿ ಗೈಸ್. ಇದೇ ಗ್ರೂಪ್ ನಾನು ಕೂತಿದ್ದೆ. ಎಲ್ಲಿ ಕೂತಿನ ಗೊತ್ತಿಲ್ಲ. ಇದು ಪಿರಮಿಡ್ ಅದ ನೋಡ್ರಿ. ಅದ್ ಹೇಳಕತ್ತಿದ್ಯಲ್ಲ ನಾವು ಪಿರಮಿಡ್ ಅಂತ ಹೇಳಿ. ಇದು ಲಾಸ್ಟಿಗೆ ಇತ್ತದ ಪಿರಮಿಡ್. ಅಡ್ವಾನ್ಸ್ ರೆಡಿ ನಾ ಎಲ್ಲಾ ಡ್ಯಾನ್ಸ್ ಮುಗಿಸಾದ ಬಳಕ್ ಪಿರಮಿಡ್ ಇತ್ತು ಗೈಸ್. ನಾ ಎಲ್ಲಾ ಮುಗಿಸಾದ ಪಿರಮಿಡ್ ಬಂದಿದ್ದೇನ ಗೈಸ್. ಇವಾಗ ಕ್ರೇಜಿ ಆಗಿರೋ ಫೋಟೋಗಳು ಬರ್ತಾವ. ರಿಯಲ್ ಕ್ರೇಜಿ ಆಗಿರೋ ಫೋಟೋಗಳು ಅಂದ್ರೆ ಇವಾಗ ಬರ್ತಾವ ನೋಡ್ರಿ. ನೀವು ಕ್ಲಾಸ್ ಇದ್ರೆ ಗೊತ್ತಿಲ್ಲ, ಬಟ್ ಖತರ್ನಾಕ್ ಆಗಿರೋ ಫೋಟೋಗಳು ಇವಾಗ ಬರ್ತಾವ ನೋಡ್ರಿ. ನೀವು ಈಗ ಇಷ್ಟೊತ್ತನ ಬೇರೆ ಸಣ್ಣ ಹುಡುಗಿದ್ರು ಓಕೆ ಒಪ್ಕೋತೀವಿ. ಮಸ್ತ್ ಮಸ್ತ್ ಹುಡುಗಿ. ಇವಾಗ ನೆಕ್ಸ್ಟ್ ಫೋಟೋಗಳು ನೋಡಿದ್ರೆ ಅಪ್ಪೋ ಶಿವನೇ. ನೋಡಿ ಗೈಸ್, ಇದು ನಾನು 6th ಸ್ಟ್ಯಾಂಡರ್ಡ್ ಇದ್ದಾಗ ಪ್ರತಿಭಾ ಕಾರಂಜಿಗೆ ಹೋಗಿದ್ದೆ. ಅವಾಗ ಫ್ಯಾಷನ್ ಶೋ ಮಾಡಿದ್ದು ನಾನು. ಫ್ಯಾಷನ್ ಶೋ ವೆಂಟಿ ಬ್ಯಾಗ್ ಹಾಕೊಂಡು ಅದ್ರೊಳಗೆ ವೆಂಟಿ ಬ್ಯಾಗ್ನಾಗ ಲಿಪ್ಸ್ಟಿಕ್ ಇದೆಲ್ಲ ಮಾಡಿಕೊಂಡು ಅಲ್ಲಿ ಸ್ಟೇಜ್ ಮೇಲೆ ನಡ್ಕೊತ್ ಬರೋದತ್ತ. ಅಲ್ಲಿಟ್ಟು ವೆಂಟಿ ಬ್ಯಾಗ್ ಓಪನ್ ಮಾಡಿ ಲಿಪ್ಸ್ಟಿಕ್ ಪೌಡರ್ ಹಚ್ಕೊಳ್ಳೋದು, ಕಾಜಲ ಮತ್ತೊಬ್ಬಸ್ ಎದ್ ನಡ್ಕೊತ ಹೋಗೋದು. ಇಲ್ಲ ಛತ್ರಿ ಇದಲ್ಲ, ಇದು ಛತ್ರಿ ಹೂವ ಹಾಕೊಳ್ಳೋದು. ಹಿಂಗೆ ತೆಗೆದ ಹೂವ ಮೈ ಮೇಲೆ ಬೀಳೋದು. ಓಪನ್ ಮಾಡೋಣ ಹೂವ ಮೈ ಮೇಲೆ ಬೀಳೋದು. ಇಲ್ಲಿ ಬಿದ್ದ ನೋಡಿ ಗೈಸ್ ತಳಗೆಲ್ಲ ಹೂವ. ಅಯ್ಯೋ ದೇವ್ರೆ. ಒಂದ್ ಕಣ್ಣಿಗಂತೂ ಫುಲ್ ಹಚ್ಚಿ ಬಿಟ್ಟಾರ, ಒಂದ್ ಕಣ್ಣಿಗೇನು ಇಲ್ಲ ಗೈಸ್. ನಾ ರೆಡಿ ಆಗಿದ್ದು, ರೆಡಿ ಮಾಡಿದ್ರು. ಇದು ನನಗ ರೆಡಿ ಆಗೋದು ಅವಾಗ ಏನ್ ಗೊತ್ತಿದ್ರ ಅಂತಪ್ಪರಿ. ಫ್ಯಾಷನ್ ಶೋ ಫಿಕ್ಸ್ ನನ್ಗೆ ಬರ್ತಿತ್ತು. ಫ್ಯಾಷನ್ ಶೋ ನಮ್ಮ ಮೇಡಮ್ ನನಗೆ ಕೊಡ್ತಿದ್ರು. ವೆಂಟಿ ಬ್ಯಾಗ್ ಹಾಕೊಂಡು ಛತ್ರಿ ಹಿಡ್ಕೊಂಡು ಫ್ಯಾಷನ್ ಶೋ ಮಾಡ್ಕೊತ ತಿರುಗ
ಭಾಳ ಚಂದ ರೀತಿ ಫ್ಯಾಷನ್ ಶೋ ಕೊಡ್ತಾರೆ ನಿನಗೆ. ಗೈಸ್ ಕರೆ ಹೇಳಿ, ನಾನು ಸ್ವಲ್ಪರೇ ಇದನ್ನೇ ಇಲ್ಲ ಹೇಳಿ. ಹೇಳ್ರಿ ನೀವೇ ಹೇಳ್ರಿ. ಅದೇ ಫ್ಯಾಷನ್ ಶೋದ ಪೋಸ್ ನೋಡ್ರಿ ಈಗ. ಪೋಸ್ ಅದೇ ಫ್ಯಾಷನ್ ಶೋದ ಪೋಸ್ ಇದು. ಗೈಸ್ ನಾ ಇದೇನು ಹಿಂಗ್ ನಡ್ಕೋತಾ ಬರ್ತಿರ್ತೀರಿ ನೋಡು, ವಾಕ್ ಮಾಡ್ತಾರ ನೋಡ್ರಿ ಫ್ಯಾಷನ್ ಶೋಕ್ಕ, ಆ ತರ ಬರುವಾಗ ತೆಗ್ದಿದ್ದ. ಇದೇನು ನಾ ಏನು ಇದು ತೆಗಿಸ್ಬೇಕಂತ ತೆಗ್ದಿಲ್ಲ ಫೋಟೋ, ಹಿಂಗ್ ವಾಕ್ ಮಾಡಿ ಬರುವಾಗ ಫೋಟೋಗ್ರಾಫರ್ ತೆಗ್ದಿದ್ದು ಪೋಸ್. ಟೊಂಗದ ಮೇಲೆ ಕೈ ಹಿಡ್ಕೊಂಡು ಅವ್ ಎಂಟಿ ಬ್ಯಾಗ ಫಿಕ್ಸ್ ಎಂಟಿ ಬ್ಯಾಗ್ ಫಂಕ್ಷನ್ ಶೋಕ. ಬಟ್ ಬಾಳ್ ಸರಿ ಮಾಡೀನಿ, ಬಟ್ ಎಲ್ಲಾ ಸರಿ ತೆಗ್ದಿರೋ ಫೋಟೋ ಈ ಸರಿ ತೆಗ್ದಾಗ ತಗೊಂಡಿದ್ದೆ ನಾ. ಕಾಡಿ ನೋಡ್ರಿ, ಕಾಡಿ ಜೂಮ್ ಮಾಡಿ ತೋರ್ಸ್ ನೋಡು. ಒಂದ್ ಕಣ್ಣಿನ ಕಾಡಿ ನೋಡ್ರಿ, ಇನ್ನೊಂದ್ ಕಣ್ಣಿನ ಕಾಡಿ ನೋಡ್ರಿ. ಮತ್ ಇನ್ನೊಂದ್ ನೋಡು, ಇಲ್ಲಿ ಕಣ್ಣಿನ ಮಾಡಿ ಟಿಕ್ಲಿ ಹಚ್ಕೊಂಡಿನಿ, ಕಾಣಕತ್ತದ ಇಲ್ಲ ಹುಡುಗ. ಈ ಕಡೆ ಕಣ್ಣಿಗೆ ಇದು ಟಿಕ್ಲಿ ಹಚ್ತಾ ಇದ್ರು ಗೈಸ್, ಒಂದು ಸಣ್ಣದು ಸಣ್ಣ ಬರ್ತಾವಲ್ಲ ಈಗ ಐಲೈನರ್ ಟೈಪಿಂಗ್ ಹಿಂಗ್ ಹೇಳ್ಕೊತಾರ ನೋಡು, ಅವಾಗ ಟಿಕ್ಲಿ ಫೇಮಸ್ ಇತ್ತು. ಟಿಕ್ಲಿ ಮತ್ತಂದ್ರ ನಾವ ಆದ್ರ ನಮಗ್ ಹಚ್ಚಿಲ್ಲ ಅನಸ್ತದ. ಇಲ್ಲಿ ಹುಬ್ಬಿನ ಮೇಲ ಗಂಧಕ ಹಚ್ತಿದ್ರು ನೋಡಿ. ನನಗ್ ಹಚ್ಚಿಲ್ಲ ಗೈಸ್. ಎಂತಕ್ಕೆ ಇದರಾಗೆ ಬೇರೆ ಇಲ್ಲೇ ಬೇರೆ. ಅದು ಇದು 6th ಸ್ಟ್ಯಾಂಡರ್ಡ್ ಇದ್ದಾಗೆ ಪ್ರತಿಭಾ ಕಾರಂಜಿದಾಗ ನೋಡಿದ್ರಲ್ಲ ಗೈಸ್, ನಂದು ಸಿಂಗಲ್ ಇರೋದ. ಇದು ತೋರ್ಸಿವೇನ ಮೊನ್ನೆ ಫೋಟೋ ತೋರ್ಸಿವಿ. ಅದೇ ಗೈಸ್ ಇದು ಮತ್ತ ಆಫೀಸ. ಬಟ್ ಏನಂತಾರ ಅಭಿನಯ ಗೀತೆ ಹಾಡಾಡಕ್ಕೂ ಡ್ಯಾನ್ಸ್ ಕುಡಿಬೇಕು ಇವ್ರು, ಅದು ಐತಿ. ಇದು ಅದೊಂದು ಗೀತೆ, ಅದೇ ಫೋಟೋದ್ದೇ ಅದೇ ಸಾಂಗ್ದೇ ಇದೊಂದು. ನಾ ಡ್ಯಾನ್ಸ್ ಮಾಡುವಾಗ ತೆಗದಿದ್ದು. ನಾ ಸುಮ್ನೆ ನನ್ ಪಾಡಿಗೆ ನಾ ಹಾಡ್ಕೋತಾ ಡ್ಯಾನ್ಸ್ ಮಾಡಕತ್ತಿದ್ದೆ, ಅವಾಗ ಫೋಟೋಗ್ರಾಫರ್ ತೆಗ್ದಿದ್ದು ನೋಡಿ. ಗುರು ಈ ಪರಿ ಖತರ್ನಾಕ್ ನೋಡಿ. ಈಗ ರಾಣಿ ಅನ್ಸರ್ ನೋಡಿಲ್ಲ, ಇದಕ್ ನಾ ಹಚ್ಕೊಂಡಿ ನೋಡಿರಿ. ಇಲ್ಲ, ಇಷ್ಟ ಖತರ್ನಾಕ್ ಆಗ್ಯಾರ ಹುಡುಗಿ ಮದುವೆ ಆಗಿ ನನಗೆ ಒಂಥರ. ಗೈಸ್ ನೋಡಿ, ನಾನು ಎಲ್ಲಾ ಡ್ಯಾನ್ಸ್ ಸ್ವಲ್ಪ ಬೆಳಗಾಗ್ಯಾಳ. ಮೊದಲ್ ನೋಡ್ರಿ ಕಲರ್ ನೋಡ್ರಿ, ಏನು ನಮ್ ಕಲರ್ ಯಾವಾಗಲಿಂದ ಹಂಗೆ ಅದ. ಅವಾಗ ನಂಗೆ ಇವಾಗ ನಂಗೆ, ಅವಾಗ ಕಲರ್ ನೋಡ್ರಿ ಇವಾಗ ಕಲರ್ ನೋಡ್ರಿ. ಕಲರ್ ತಗೊಂಡ್ ಏನ್ ಮಾಡಿದೆ? ಕಲರ್ ಏನ್ ಇಂಪಾರ್ಟೆಂಟ್ ಅಲ್ಲ ಗೈಸ್, ಮನಸ್ಸು ಇಂಪಾರ್ಟೆಂಟ್. ಮನಸ್ಸು ಇಷ್ಟ ಆಯ್ತು ಗೈಸ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇದನ್ನ ಅದೇ ಸಾಂಗ್ದೆ ಬಟ್ ಫೋಟೋಗ್ರಾಫರ್ ತೆಗ್ದಿದ್ರು. ನಾ ಎಲ್ಲಾ ಫೋಟೋಸ್ ತಂದಿನಿ, ಒಂದೊಂದ್ ತಗೊಂಡ್ಬಿಟ್ಟಿಲ್ಲ. ನನ್ಗೆ ಎಷ್ಟು ಫೋಟೋಸ್ ತೆಗ್ದಿದ್ರು ಅಷ್ಟು ಫೋಟೋಸ್ ನಾ ತಗೊಂಡಿನಿ. ಅದೇ ಸಾಂಗ್ದೆ. ಹೆಂಗಿದ್ದೆ ನೋಡಿ ಗೈಸ್ ನಾನು. ಹೆಂಗಿದ್ದಿ ಹೆಂಗಾದೆ ಹೆಂಗಿದ್ದಿ ಹೆಂಗಾದಿ ಹೆಂಗ್ ಸಿಕ್ಕಿ ಚೇ 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 ಚೇ. ಅವಾಗಂತರೂ ಏನೇ ಇರ್ಲಿ ಮೆಹಂದಿ ಅಂತರು ಕೈ ತುಂಬಾ ಹಚ್ಕೊಳ್ಳೋದು, ಕೈ ಹಾಕೊಳ್ಳೋದು, ಕಿವಿಯಂದು ಒಳ್ಳಂದು, ಹೆಂಗಂದ್ರ ಒಟ್ಟು ಏನ್ರಿ ಇರ್ಲಿ ಜಾತ್ರೆ ತರ ರೆಡಿ ಆಗಿಬಿಡೋದು. ಇವಾಗ ಟೈಮ್ ಹಂಗೈತೆ ಗೈಸ್. ಅದು ಒಂಥರ ಏನಂತಾರ 2018-16 ಈ ಕಡೆ ಸಾಲ. ಇದು ಎಷ್ಟು 2016 ಅಲ್ಲ, ಭಾಳ ಹಿಂದ 2015 ಸಾಲ ಇದ್ದಿರ್ಬೇಕು. ಹಿಂದ್ ಬರ್ದಿರ್ತ ನೋಡು, 2014 ಅದ ನೋಡಿ. 2014ನೇ ಸಾಲಿನ 2014 ನೋಡ್ರಿ ಇದು. ಇಲ್ಲಿ ಬರ್ತಾರ ಎಷ್ಟನೇ ತಾರೀಕು ಅಂದ್ರೆ 2/9/2014. 2014 ಟೈಮ್ನ ಮತ್ತೆ ಹೆಂಗ್ ರೆಡಿ ಆಯ್ತಿದ್ರು. ಇವಾಗ ಬಿಡ್ರಿ, ಖತರ್ನಾಕ್ ಮೇಕಪ್ ಮಾಡ್ಕೊಂಡು ಹುಡುಗರು ಡ್ಯಾನ್ಸ್ ಹೊಡಿತಾರ ಮಸ್ತ್ ಮಸ್ತ್. ಮತ್ತ ಅದು ಈ ಮೂವಿ ಸಾಂಗ್ ಬಂದವ. ಅವಾಗ ಯಾವ ಮೂವಿ ಸಾಂಗ್ ಓನ್ಲಿ ಅಲ್ಲಿ ಒಬ್ರು ನಿಂತು ಹಾಡೋದು, ಇಲ್ಲ ಇಲ್ಲಿ ಕುಣಿಯೋದು, ಹಿಂಗ್ ಹಾಡಗಳಿದ್ದು. ಒಬ್ರು ಮೈಕ್ನ ಹಾಡ್ತಿದ್ರು, ಇಲ್ಲಿ ಅಷ್ಟು ಜನ ಕುಣಿತಿದ್ರು. ಈ ತರ ಐತದ ಹಾಡ. ಬಟ್ ಇವಾಗ ಐತಲ್ಲ ಬಾಯ್ಸ್, ನಿಜ ಹೇಳ್ಬೇಕಂದ್ರ ಅವಾಗಿನ ಮೆಮೊರೀಸ್ನೇ ಬಾಳ ಖತರ್ನಾಕ್. ನನ್ಗತ್ರ ಬಾಳ ಇಷ್ಟ. ಯಾವಾಗೋ ನೆನೆಸ್ಕೊತೀನಿ ನಾ ಅಂತರು ಸಿಕ್ಕಾಪಟ್ಟೆ. ಅವಾಗಿನ ಲೈಫ್ ಮಸ್ತ್ ಇತ್ತು ಗೈಸ್. ಇವಾಗ ಚಂದನ ಫೋನ್ 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 ಅನ್ಕೋತಿರ್ತೀವಿ. ಅವಾಗ ಏನಿರ್ಲಿಲ್ಲ, ಫೋನ್ ಇರ್ಲಿಲ್ಲ, ಏನಿರ್ಲಿಲ್ಲ, ಆರಾಮ್ ಎಂಜಾಯ್ ಮಾಡ್ತಿದ್ವಿ ಟೈಮ್. ನಿಜ ಬಾಳ ಎಂಜಾಯ್ ಮಾಡಿ ಗೈಸ್. ಇದು ಲಾಸ್ಟ್ ಫೋಟೋ. ಇದು 8th ಇದ್ದಾಗ ನಾನು ತೋರಿಸ್ತೀನಿ ನೋಡಿ ನಿಮಗೆ. ಇದನ್ನು ನಮ್ಮ ಮೇಡಮ್ ತೋರಿಸ್ದೆಲ್ಲ 4th ಸ್ಟ್ಯಾಂಡರ್ಡ್ ಇದ್ದಾಗ ಅಂತ ಹೇಳಿ. ನಮ್ಮ ಮೇಡಮ್ ಅವ್ರು ಇವರು ಟ್ರಾನ್ಸ್ಫರ್ ಆಗಿ ಹೋಗಿದ್ರು, ಅವಾಗ ಬಂದಿದ್ರು, ಫೋಟೋ ತಕೊಂಡಿದ್ದೇವ್ ನಿಂತು. ಇದು ನಾ 8th ಇದ್ದೆ ನೋಡಿ ಗೈಸ್. ಅವಾಗ 8th ಸ್ಟ್ಯಾಂಡರ್ಡ್ ಇದ್ದಾಗ ಬೆಟರ್ ಗೈಸ್. 8th ಬೆಟರ್ ಆಗ್ಯಾರ ಸ್ವಲ್ಪ. 6th 8th ನೋಡ್ರಿ ಎಷ್ಟು ಬಿಡಿಸ್ತದ. 6th 8th 4th 6th 8th ಖತರ್ನಾಕ್ ಗೈಸ್. ನಾನು ನಿಜ ಹೇಳ್ಬೇಕಂದ್ರ ಇನ್ನ ಬಹಳಷ್ಟು ಫೋಟೋಸ್ ಇದು.
ಅದು ಏನಂತಾರ ಅಜ್ಜಿ ಪಾತ್ರ ಮಾಡಿದ್ದೆ ತಲೆಗೆಲ್ಲ ಇವತ್ತಿ ಹಚ್ಚಿ ಮತ್ ಪ್ರತಿಭಾ ಕಾರಂಜಿಗೆ ಹೋದಾಗ ಗೈಸ್ ನಾನು ತಲೆಗೆಲ್ಲ ಇವತ್ತಿ ಹಚ್ಚಿದ್ರು ಅಜ್ಜಿ ಪಾತ್ರ ಅದು ಮಲ್ನಾಡೆ ಮೂಲೆನಾಗೆ ಅದು ಇತ್ತೊಂದು ಸುಮ್ನ ಹಳ್ಳಿ ಆ ಹಳ್ಳಿ ಎಲ್ಲಾ ಜನರು ಲೋಕಾನೆ ಗೊತ್ತಿಲ್ದವ್ರು ಆ ಸಾಂಗ್ ಇದು ಆ ಸಾಂಗ್ ಟಿವಿದಲ್ಲ ನಮ್ಮ ಮೇಡಮ್ ಅವರು ಯಾವ್ದೋ ಗೀತೆ ಇತ್ತದು ಅವಾಗ ನಾ ಅಜ್ಜಿ ಪತ್ರ ಮಾಡಿದ್ದೆ ನನಗ್ ತಲೆ ತುಂಬಾ ಎಲ್ಲಾ ಇವತ್ತಿ ಹಚ್ಚಿ ಅಜ್ಜಿದರ್ ಹಾಕೋತಾರಲ್ಲ ಸಾರಿ ಅಂತ ಸಾರಿ ಉಡಿಸಿ ನನಗ ಮಾಡ್ಸಿದ್ರದು ಡ್ಯಾನ್ಸ್ ಅವು ಫೋಟೋಸ್ ಅದು ಇಲ್ಲ ಗೈಸ್ ನಿಜ ಹೇಳ್ಬೇಕಂದ್ರ ಫೋಟೋಸ್ ತೆಗ್ದಿದ್ರು ಬಟ್ ಕೊಟ್ಟೆ ಇಲ್ಲ ನಾ ಏನೇ ಫೋಟೋಸ್ ಇದ್ರು ಒಂದು ಫೋಟೋಸ್ ಬಿಟ್ಟಿಲ್ಲ ಎಲ್ಲಾ ತಗೋತಿದ್ದೆ ಮತ್ತ ಆ ಪಿರಮಿಡ್ ಫೋಟೋಸ್ ತೆಗ್ದಿದ್ರು ಅವನು ಕೊಟ್ಟಿಲ್ಲ ಹೋಗಿ ಜಗಳಾಡಿಗೆ ಫೋಟೋ ಇಸ್ಕೊಂಬ ಅವಾಗ ನಾವೇನೇ ಪ್ರತಿಭಾ ಕಾರಂಜಿದಾಗ ಮಾಡ್ಲಿ ಎಲ್ಲೇ ಮಾಡ್ಲಿ ಫೋಟೋಸ್ ತೆಗಿತಿದ್ರಲ್ಲ ಸ್ಕೂಲ್ದಾಗ ತಂದ್ ಕೊಡ್ತಿದ್ರು ನಾವು ಅಮೌಂಟ್ ಕೊಟ್ಟು ತಗೋತಿದ್ವಿ ಅವ್ರು ಕೊಟ್ಟಿಲ್ಲ ನಾವು ತಗೊಂಡಿಲ್ಲ ಅಷ್ಟೇ ನಾನು ಭಾಳ ಅದ ಮೆಮೊರೀಸ್ ಅಂದ್ರೆ ನಾನು ಈ ಥರ ಡ್ಯಾನ್ಸ್ ಇಲ್ಲ ಬಟ್ ನಮ್ಮ ಮದರ್ ಇಂಡ ಜೊತೆ ನಮ್ಮ ಫಾದರ್ ನಮ್ಮ ತಂಗಿಗಳ ಸಿಕ್ಕಾಪಟ್ಟೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ಗಳದ ಸಿಕ್ಕಾಪಟ್ಟೆ ಫೋಟೋಸ್ಗಳದಾವ ಅವು ಇವ್ರು ನೋಡಿಲ್ಲ ಜಾಸ್ತಿ ಆದಷ್ಟು ನೋಡೇ ಇಲ್ಲ ನಾ ಇವಾಗ ಸಣ್ಣವಿರೋದ್ ಒಂದೇ ಒಂದ್ ಫೋಟೋ ನೋಡಿನ ಅಷ್ಟೇ ಇನ್ನೊಂದು ಅದು ಎಡಿಟ್ ಮಾಡ್ಯಾರ ಒಂದು ಎಡಿಟ್ ಏನೋ ವಿಧಾನಸೌಧದ ಬಲ್ಲಿ ಒಂದ್ ಫೋನ್ ಮಾತಾಡೋದು ಎಡಿಟ್ ಅಲ್ಲ ವಿಧಾನಸೌಧಕ್ಕೆ ಹೋಗಿದ್ದೆ ನಾವು ಅದೊಂದೇ ಫೋಟೋ ನೋಡಿನ ಯಾವ್ದು ಆ ಟೈಮ್ದಾಗ ನಮ್ಮ ಮಮ್ಮಿ ಎಲೆಕ್ಷನ್ ನಿಂತ ಆರ್ಸ್ ಬಂದಿದ್ರು ಆ ಟೈಮ್ದಾಗ ಫೋಟೋಗಳು ತಾಲೂಕ್ ಪಂಚಾಯತಿ ಆರ್ಸ್ ಬಂದಿದ್ರು ಆ ಟೈಮ್ದಾಗ ಇತ್ತಲ್ಲ ನಮಗೂ ವಿಧಾನಸೌಧದ ಬಲ್ಲಿ ಕರ್ಕೊಂಡೋಗಿದ್ರು ಅವಾಗ ಫೋಟೋ ತೆಗ್ಸಿದ ನಮ್ಮ ಪಪ್ಪ ನಮ್ಮ ಫಾದರ್ ಖತರ್ನಾಕಾಗಿ ಅವೆಲ್ಲ ಫೋಟೋಸ್ ಭಾಳ ಕೆಟ್ಟದ ಅವಾಗ ನಂದು ತುರ್ಬಾ ಇದ್ದಾಗ ನಿಜ ಹೇಳ್ಬೇಕಂದ್ರೆ ಅಂದ್ರೆ ಜವಳ ಇರ್ತಾವ ನೋಡು ಕೂದಲ ಇರ್ತಾವ ನೋಡು ಇನ್ನೂ ಕಟ್ ಮಾಡಿಸಿರ್ಲಿಲ್ಲ ನನ್ಗೆ ಇಷ್ಟಂತ ಪರಿ ಹಿಂಗೆ ತುರ್ಬಾ ಕಟ್ತಿದ್ರು ಆ ಟೈಮ್ದಾಗ ಭಾರಿ ಲುಕ್ಕ ಸೇಮ್ ಹೆಂಗಂದು ಭಾಳ ಖತರ್ನಾಕ್ ಕಾಣ್ತಿದ್ರು ಮಸ್ತ್ ಇದು ಗೈಸ್ ನಿಮ್ಗೆ ಇಷ್ಟು ಫೋಟೋ ಒಳಗಡೆ ಯಾವ ಫೋಟೋ ಇಷ್ಟ ಆಯಿತು ಅನ್ನೋದು ಕಾಮೆಂಟ್ ಹಾಕ್ರಿ ನಿಮ್ಗೆ ಯಾವ ಫೋಟೋ ಅವ್ರ ಫೋಟೋ ಯಾವ್ದು ಇಷ್ಟ ಆಯ್ತು ಅನ್ನೋದು ಕಾಮೆಂಟ್ ಹಾಕ್ರಿ ನನಗಂತೂ ಹೇಳ್ದೆ ಇಷ್ಟ ಆಗ್ಯದ ಸ್ವಲ್ಪ ನನಗೆ ಇಲ್ಲ ಗೈಸ್ ನನ್ನ ಫೋಟೋಸ್ ನನಗೆಲ್ಲ ಇಷ್ಟ ಹೇಳ್ತಿದ್ದು ಇಷ್ಟು ಸಣ್ಣವ್ರು ಇರಾಗ ಹೆಂಗಿರ್ತಾರೋ ಹಂಗಿರ್ತಾರ ಒಮ್ಮೆ ಏನು ಈಗ ಇದ್ದಂಗ ಸಣ್ಣವ್ರು ಇರಾಗ ಎಲ್ಲ ಸ್ಪೋರ್ಟ್ಸ್ದಾಗ ಮತ್ತು ಡ್ಯಾನ್ಸ್ ಒಳಗ ಎಲ್ಲದ್ರಾಗ ನಾವು ಬರೇ ಓಡಾಡ್ತನದಾಗಿದ್ದೀವಿ ನಾವು ಮೇನ್ಲಿ ಹಂಗ ಬರೇ ಓಡಾಡ್ತಾನ ಫಸ್ಟ್ ಅದು ಸ್ಟಾರ್ಟಿಂಗ್ ಸ್ವಲ್ಪ ಬರೇ ಡ್ಯಾನ್ಸ್ ಮಾಡಕ್ಕೆ ತಿಳಿಲಾರ್ದಾಗ ಅದು ಬುದ್ಧಿ ಬಂದಾಗ್ಲಿದ್ದು ಬರೇ ಓಡಾಡ್ತಾನೆ ಬರೀ ಈಸಿ ಹೇಳಕ್ ಹೋಗೋದು ಅದು ಹೋಗೋದು ಇದಕ್ಕೆ ಹೋಗೋದು ಇನ್ನೊಂದೇನಪ್ಪ ಅಂದರೆ ಇನ್ನೊಂದು 8th ಕ್ಲಾಸಿನ ನೆನಪಾಗಿದೆ 8th ಕ್ಲಾಸಿನ ಗೈಸ ಅವಾಗ ನಾವು ಅಷ್ಟೊಂದು ಫ್ರೆಂಡ್ಸ್ ಇದ್ದೀವಿ ಅವಾಗ ಒಟ್ಟು ಮುಂದೆ ಒಂಥರ ಹಾಕೊಂಡಿದ್ವಿ ಚಿಕ್ಕವರಿದ್ದಾಗಿನ ಫೋಟೋಗಳು ತರ್ಸೋದು ಮಧ್ಯಾಹ್ನ ಊಟ ಆದ್ಮೇಲೆ ಗೈಸ್ ನಂದೊಂದಿನ ಫೋಟೋ ಇವ್ರದೊಂದಿನ ಫೋಟೋ ಎಲ್ರದ್ದು ಒಂದೊಂದಿನ ಫೋಟೋಗಳು ನಮ್ಮ ಫೋಟೋ ಇರ್ಬಲ್ಲಾಗ ಇವ್ರ ಫೋಟೋ ನಮ್ಮಲ್ಲಿ ಬರೋ ನೀವು ನೆನಪದ ಇಲ್ಲ ನೆನಪಿಲ್ಲಲ್ಲ ನನ್ನ ನೆನಪದ ನನ್ನ ಫೋಟೋ ಭಾಳ ಕ್ಯೂಟ್ ಅದನ್ನ ಗೈಸ್ ನೀವು ಏನಾದ್ರು ಬೇಕಾದ್ರೆ ಕಾಮೆಂಟ್ ಹಾಕಿರಿ ಅದು ಐತಲ್ಲ ನೆಕ್ಸ್ಟ್ ಆದಷ್ಟು ಬೇಗ ಯಾವಾಗಾರು ಮಾಡ್ಕೆ ಹಾಕಿ ಅಂತ ನಾನು ನನ್ನ ಫೋಟೋದು ನಮ್ದೇನು ಅರ್ಜೆಂಟ್ ಎಲ್ಲ ಏನಿಲ್ಲ 8th ಡ್ಯಾನ್ಸ್ ಬಿಟ್ಟವಳು ನಾನು 9th 10th PUC ಡಿಗ್ರಿ ಎಲ್ಲಿ ಡ್ಯಾನ್ಸ್ ಮಾಡಿಲ್ಲ ಇವಾಗ ನಮ್ಮ ಕ್ರೇಜಿ ಅವ್ರ ಜೊತೆ ಸೇರಿ ರೀಲ್ಸ್ ಮಾಡಕತ್ತೀನಿ ಇವಾಗ ಮಾಡ್ತೀವಿ ಅಂದ್ರೆ ಯಾಕಂದ್ರೆ ನಾವು ಯೂಟ್ಯೂಬರ್ಸ್ ಮಾಡಬೇಕು ಮಾಡ್ತೀವಿ ಫ್ಯಾಷನ್ ಗೈಸ್ ಫ್ಯಾಷನ್ ಅನ್ಕೊಂಡು ಹೊಂಟಿವಿ ಓಕೆ ಫ್ಯಾಷನ್ ಅಂಡ್ ಪ್ರೊಫೆಷನ್ ಗೈಸ್ ನಾವು ಪ್ರೊಫೆಷನ್ ಯೂಟ್ಯೂಬರ್ಗಳನ್ನ ಫ್ಯಾಷನ್ ಪ್ರೊಫೆಷನ್ ಎರಡು ಫ್ಯಾಷನ್ ಅಂದ್ರೆ ಫ್ಯಾಷನ್ ಕಷ್ಟ ಅದೇ ಫ್ಯಾಷನ್ ಅಂದ್ರೆ ಇನ್ಸ್ಟಾ ಯೂಟ್ಯೂಬ್ನಾಗ ಫ್ಯಾಷನ್ ಅಂತ ಆ ಥರ ಅಲ್ಲ ಫ್ಯಾಷನ್ನೇ ಪ್ರೊಫೆಷನ್ ಆಗಿ ತಗೊಂಡ್ ಮಾಡಕತ್ತಿ ಬರೀ ಮಾಡ್ಬೇಕಂತೇಳಿ ಮಾಡಿ ಹಾಕೋದಲ್ಲ ಅದನ್ನು ನಮ್ದು ಪ್ರೊಫೆಷನ್ ಅಂತ ಅನ್ಕೊಂಡೆ ಮಾಡಕತ್ತಿ ಎಲ್ಲರೂ ಮಾಡ್ತಾರಂತ ಮಾಡೋರಲ್ಲ ನಮ್ಮದು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕಲ್ಲ ಸೊ ಅದ್ರ ಸಲುವಾಗಿ ಓಕೆ ಗೈಸ್ ಹೆಂಗ್ ಅನಿಸ್ತು ನಿಮ್ಗೆ ಅನ್ನೋದು ಕಮೆಂಟ್ ಮಾಡ್ರಿ ನಿಮಗೆ ಯಾವ ಫೋಟೋ ಇಷ್ಟ ಆಯ್ತು ನಂದು ಚೈಲ್ಡ್ಹುಡ್ದಾಗ ಅದನ್ನು ಕಮೆಂಟ್ ಮಾಡಿ ನಾವು ಎಲ್ಲ ಇಷ್ಟ ಆಗ್ಯಾವ ಬಟ್ ಮುಂದೆ ಹೇಳಿಲ್ಲ ಅಷ್ಟೇ ಸುಮ್ಮನೆ ಕಾಮಿಡಿ ಮಾಡೀನಿ ಎಲ್ಲ ಫೋಟೋ ಇಷ್ಟ ಆಗ್ಯಾವ ನಿಜ ಹೇಳ್ಬೇಕಂದ್ರೆ ಸಣ್ಣದಾಗೂ ಕ್ಯೂಟ್ ಇದ್ರು ಇವಾಗ ಅಂದ್ರೆ ಜರ ಜಾಸ್ತಿ ಕ್ಯೂಟ್ ಹೇಳಕತ್ತಾರ ನಿಜವಾಗ್ಲು ತೀರಾ ಕ್ಯೂಟ್ ಆಗ್ಯಾರ ಈಗ ಓಕೆ ಗೈಸ್ ಇವತ್ತಿನ ವಿಡಿಯೋಲಿ ಎಂಡ್ ಮಾಡ್ತೀವಿ ಐ ಹೋಪ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ
ಮತ್ತೆ ಮುಂದಿನ ಸಿಗ್ತೀವಿ. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್. ಬಾಯ್.